ಎಲ್ಲರಿಗೂ ನಮಸ್ಕಾರ. ವಲ್ಲಿರಿ ಹೋಮ್ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ಒಂದು ರುಚಿಕರವಾದಂಥ ಹಾಗೂ ಭಾಳ ಬೇಗನೆ ಮಾಡಿಕೊಳ್ಳುವಂಥ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಗೂ ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿ ಒಂದು ರುಚಿ ಕೊಡುವಂಥ ಟೊಮೆಟೊ ಚಟ್ನಿನ ಮಾಡೋದು ಹೇಗೆ ಅಂತ ನೋಡೋಣ. ಒಂದೇ ಥರ ಸಾಂಬಾರು, ಚಿತ್ರಾನ್ನ ತಿಂದು ಬೇಜಾರಾಗಿರೋ ಅಂಥವ್ರಿಗೆ ಹಾಗೂ ಹುಷಾರಿಲ್ಲದೆ ಬಾಯಿ ಕೆಟ್ಟಿದ್ರೆ ಈ ರೀತಿ ಟೊಮೆಟೊ ಚಟ್ನಿ ಮಾಡಿಕೊಂಡು ಊಟ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ಒಂದು ಪಾತ್ರೆ ತಗೊಳ್ಳೋಣ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹಣ್ಣಾಗಿರುವಂಥ ಟೊಮೆಟೊ ತಗೋಬೇಕು. ಕಾಯಿ ಇದ್ದರೆ ಚೆನ್ನಾಗಿ ಬರಲ್ಲ. ನೋಡಿ, ಹಣ್ಣಾಗಿರುವಂಥ ಕೆಂಪಗೆ ಇರುವಂಥ ಟೊಮೆಟೊನ ಈ ರೀತಿ ಕಟ್ ಮಾಡಿ ಮಧ್ಯದಲ್ಲಿ ಈ ರೀತಿ ಹಾಕ್ಕೋಬೇಕು. ಸಿಪ್ಪೆ ಇರೋದು ಮೇಲೆ ಬರಬೇಕು, ಹಣ್ಣಿರೋದು ಈ ರೀತಿ ತಳಭಾಗಕ್ಕೆ ಹೋಗಬೇಕು. ಆ ರೀತಿ ಇದನ್ನು ಈ ರೀತಿ ಹಾಕ್ಕೋಬೇಕು. ನೋಡಿ, ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಹಾಕ್ಕೋಬೇಕು. ಅಂದಾಗ ಇದು ಹಸಿ ವಾಸನೆ ಹೋಗುತ್ತೆ. ಹಾಗೆ ನಾವು ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಆಗುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿಕೊಂಡು ನಂತರ ಇದಕ್ಕೆ ಸುಲಿದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹೆಸಳನ್ನ ಹೀಗೆ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು 5 ನಿಮಿಷ ಆಗೋದಕ್ಕೆ ಮುಚ್ಚಳದಿಂದ ಮುಚ್ಚಿ ಬಿಟ್ಕೋಬೇಕು. ನಂತರ ನೋಡಿ, ಇದನ್ನು ಈ ರೀತಿ ಆಗಿದೆ. ನಾನು ಇದನ್ನು ಒಂದು ಪ್ಲೇಟಲ್ಲಿ ತಗೊಂಡಿದ್ದೀನಿ. ಇದನ್ನು ಈ ರೀತಿ ನೀಟಾಗಿ ಸಿಪ್ಪೆ ತಕ್ಕೋಬೇಕು. ಸಿಪ್ಪೆ ಇದ್ದರೆ ಚೆನ್ನಾಗಿ ಬರಲ್ಲ ಚಟ್ನಿ. ನೋಡಿ, ಎಲ್ಲ ಈ ರೀತಿ ಸಿಪ್ಪೆ ತಕ್ಕೊಳ್ಳೋಣ ನೀಟಾಗಿ. ಈ ಚಟ್ನಿನ ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ನಾವೆಲ್ಲನ ಟ್ರಾವೆಲ್ಗೆ ಹೋಗೋದಿದ್ರು ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನೀಟಾಗಿ ಎಲ್ಲ ಸಿಪ್ಪೆ ತಕ್ಕೊಂಡಿದ್ದೀನಿ. ಬಿಸಿಯಾಗಿತ್ತು ಸ್ವಲ್ಪ, ಹಾಗಾಗಿ ಸ್ವಲ್ಪ ತಣ್ಣಗಾದ ಮೇಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿದ್ದರೆ ಈ ರೀತಿ ಒಂದು ಚಮಚದಿಂದ ಈ ರೀತಿ ಮಾಡಿಕೊಂಡು ತಕ್ಕೋಬೋದು. ತಣ್ಣಗಾದರೆ ಆರಾಮಾಗಿ ತಕ್ಕೋಬೋದು, ಏನು ತೊಂದರೆ ಆಗಲ್ಲ. ನೋಡಿ, ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ನಂತರ ಮತ್ತೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಹಾಗೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯಕಾಳು ಚಿಟಿಕೆ ಹಾಕ್ಕೋಬೇಕು. ಟೇಸ್ಟು ಚೆನ್ನಾಗಿ ಬರುತ್ತೆ ಮೆಂತ್ಯಕಾಳಿಂದ. ಇದು ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಆಗಲಿ. ಇದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ. ನಂತರ ಕರಿಬೇವು, ನೋಡಿ ಈ ರೀತಿ ನೀಟಾಗಿ ಫ್ರೈ ಆಗಲಿ. ಇದು ಈ ಚಟ್ನಿನ ಲಂಚ್ ಬಾಕ್ಸಿಗೆ ಕೂಡ ಕಟ್ಟಬಹುದು. ಹಾಗೆಯೇ ಕೊಬ್ಬರಿ ಚಟ್ನಿ ತಿಂದು ಬೇಜಾರಾಗಿದ್ದರೆ ದೋಸೆ, ಇಡ್ಲಿ ಜೊತೆಗೆ ಇದನ್ನು ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ.
ಇವಾಗ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊನ ಇದಕ್ಕೆ ಸೇರಿಸ್ಕೋಬೇಕು. ನೀಟಾಗಿ ಒಂದು ಸಾರಿ ಕೈ ಆಡಿಸಿದ್ರೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಅಚ್ಚ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಅಚ್ಚ ಖಾರದ ಪುಡಿ ಯಾಕಂದರೆ ಟೊಮೆಟೊ ಹುಳಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಅದಕ್ಕೆ ನೀಟಾಗಿ ಹೊಂದ್ಕೊಳ್ಳುತ್ತೆ, ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ನೀಟಾಗಿ ಒಂದು ಸಾರಿ ಕೈ ಆಡಿಸ್ಬೇಕು. ಹೀಗೆ ಸ್ವಲ್ಪ ನೀರಿನ ಅಂಶ ಹೋಗಿ ಇದು ಗಟ್ಟಿ ಆಗ್ತಾ ಬರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬಹಳ ಬೇಗ ಮಾಡಿಕೊಳ್ಳುವಂಥ ಚಟ್ನಿ ನೋಡಿ ಇದು. ನಮ್ಮ ಮನೆಯಲ್ಲಂತೂ ಈ ಸೀಸನ್ನಲ್ಲಿ ಈ ಚಟ್ನಿ ಭಾಳ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಹಾಗಾಗಿ ನಾನು ಇದನ್ನು ಮಾಡಿಟ್ಟಿರ್ತೀನಿ. ಫ್ರಿಜ್ಜಲ್ಲಂದರೆ ಒಂದು ವಾರದವರೆಗೂ ಆರಾಮ್ಸೆ ಇದನ್ನು ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿ ಇದು ಗಟ್ಟಿ ಆಗ್ತಾ ಇದೆ. ನೋಡಿ, ರೆಡಿ ಆಯ್ತಿದ್ದು. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಲಂಚ್ ಬಾಕ್ಸಿಗೆ ಅಂತ ರೈಸ್ ಮಾಡಿದ್ದೆ, ಅದರ ಜೊತೆಗೆ ಇದನ್ನು ಹಾಕ್ಕೊಡೋಣ ಅಂತ. ನೆಗಡಿ ಕೆಮ್ಮು ಆಗಿ ಬಾಯಿ ಕೆಟ್ಟಿದ್ರೆ ಈ ಥರ ಟ್ರೈ ಮಾಡಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಚಟ್ನಿ. ನಾನಿಲ್ಲಿ ಇದರ ಜೊತೆಗೆ ರಾಗಿ ದೋಸೆ ಕೂಡ ಮಾಡಿದ್ದೆ. ಹಾಗೆ ಇಲ್ಲಿ ರೈಸ್ ಜೊತೆಗೆ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್. ಮತ್ತು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ.